ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೀಕ್ಷಕರಿಗೆಲ್ಲ ನಮಸ್ಕಾರ. ಸ್ವಯಂ ಕಲಿಕೆ ಅಭಿಮಾನಿಗಳಿಗೆ ಸ್ವಾಗತ. ವೆಲ್ಕಮ್ ಟು ದ ಫ್ಯಾಮಿಲಿ, ವೆಲ್ಕಮ್ ಟು ಅವನು ಸ್ವಯಂ ಕಲಿಕೆ. ನೋಡಿ ಕಲಿ. ಆ್ಯಕ್ಚುಲಿ ನೆನ್ನೆ ವೀಡಿಯೋ ಮಾಡಲಿಲ್ಲ, ಸಾರಿ ಫಾರ್ ದಟ್. ಯಾಕಂದರೆ ನೆನ್ನೆ ಬಿದ್ದು ಸ್ವಲ್ಪ ಪೆಟ್ ಮಾಡಿಕೊಂಡೆ, ಸೊ ಹಾಗಾಗಿ ಮಾಡಲಿಕ್ಕಾಗಿಲ್ಲ. ಸೊ ಬನ್ನಿ ಇವತ್ತು ಮಾಡ್ತಾಯಿದ್ದೀನಿ. ಆದರೂ ಪೇಯ್ನ್ ಇದೆ, ವೀಡಿಯೋ ಮಾಡಬೇಕು, ಟಿಫನ್ ಮಾಡಲೇಬೇಕಲ್ವ. ನೆನ್ನೆಯಿಂದ ನಾನೇನು ಅಡುಗೆನೇ ಮಾಡಿಲ್ಲ. ಸೊ ಇವತ್ತು ಅಡುಗೆ ಮನೆಗೆ ಬಂದಿದ್ದೀನಿ. ಸೊ ಹಾಗಾಗಿ ವೀಡಿಯೋನೂ ಶೂಟ್ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಎಣ್ಗಾಯಿ ಮಾಡೋಣ ಅಂತ, ಬದನೆಕಾಯಿ ಎಣ್ಗಾಯಿ. ಸೊ ಬನ್ನಿ ಅದಕ್ಕೆ ಏನೇನು ಬೇಕು ನೋಡೋಣ. ನಾನಿಲ್ಲಿ ಒಂದು 5 ರಿಂದ 6 ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಎಳ್ಳು 2 ಸ್ಪೂನು, ಬೆಳ್ಳುಳ್ಳಿ 1 ಇಲ್ಕು ಚಿಕ್ಕದು, ದಪ್ಪದಾದರೆ ಅರ್ಧ ಸಾಕು. ಸೊ ದಪ್ಪದಾದರೆ ಒಂದು ಅರ್ಧ ಗೆಡ್ಡೆ, ಚಿಕ್ಕದಾದರೆ ಒಂದು ಫುಲ್ ತೊಗೊಳ್ಳಿ. ಇದು ಬಂದು ಶುಂಠಿ ನಾನು ತೊಗೊಂಡಿರೋದು ನೋಡಿ ಇಷ್ಟೇ, ಜಾಸ್ತಿ ತೊಗೊಂಡಿಲ್ಲ, ಒಂದು 1/4 ಇಂಚಿನಷ್ಟು. ಆನಂತರ ಮೆಣಸು, ಗಸಗಸೆ 2 ಸ್ಪೂನು, ಹುಚ್ಚೆಳ್ಳು ಅಂತ ಹೇಳ್ತಾರೆ. ಇದು ಹಳ್ಳಿಗಳ ಕಡೆ ಸಿಗುತ್ತೆ, ಈವನ್ ಸೂಪರ್ ಮಾರ್ಕೆಟಲ್ಲಿ ತುಂಬ ಸಿಗುತ್ತಿತ್ತು. ಇಟ್ಸ್ ವೆರಿ ಗುಡ್ ಫಾರ್ ಹೆಲ್ತ್. ಇದರಲ್ಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಇರುತ್ತೆ. ಸೊ PCOD ಇರೋರಿಗೆಲ್ಲ ಇದು ತುಂಬಾ ಒಳ್ಳೆಯದು. ಜೀರಿಗೆ, ಕರಿಬೇವು, ಆನಂತರ ಕೊತ್ತಂಬರಿ ಸೊಪ್ಪು. ಆನಂತರ ಮಸಾಲೆಯಲ್ಲಿ ನಾನು ಗರಂ ಮಸಾಲ, ಧನಿಯಾ ಪುಡಿ, ಅರಿಶಿನ. ಗರಂ ಮಸಾಲ ಆಪ್ಷನಲ್ಲು, ಗರಂ ಮಸಾಲ ಬೇಡ ಅಂದರೆ ಚಕ್ಕೆ ಲವಂಗ ಹಾಕ್ಕೋಬೇಕಾಗುತ್ತೆ. ಸೊ ಇವತ್ತಷ್ಟು ಪೇಷನ್ಸ್ ಇಲ್ಲ ನನಗೆ, ಸೊ ಹಾಗಾಗಿ ಡೈರೆಕ್ಟ್ ಗರಂ ಮಸಾಲ ತೊಗೊಂಡಿದ್ದೀನಿ. ಇದು ಕಡಲೆ ಬೀಜ ಒಂದು 4 to 5 ಟೇಬಲ್ ಸ್ಪೂನ್ ತೊಗೊಳ್ಳಿ. ತೆಂಗಿನಕಾಯಿ ಅಷ್ಟೇ ಒಂದು 4 ರಿಂದ 5 ಸ್ಪೂನು. ಬದನೆಕಾಯಿ ತೊಗೊಂಡಿದ್ದೀನಿ. ಮಾಡೋ ವಿಧಾನ ನೋಡೋಣ. ಆನಂತರ ಫ್ರೆಂಡ್ಸ್ ಒಂದು ಇಷ್ಟು ದಪ್ಪದು ಅಂದರೆ ಅರ್ಧ ಸ್ಪೂನ್ನಷ್ಟು ಬೆಲ್ಲ, ಯಾಕಂದರೆ ಇದು ಕಹಿ ಬರುತ್ತೆ. ಸೊ ಹಾಗಾಗಿ ಒಂದು ಅರ್ಧ ಸ್ಪೂನ್ನಷ್ಟು ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು, ಮಾಡಲಿಕ್ಕೆ ಎಣ್ಣೆ. ಮಾಡೋ ವಿಧಾನ ನೋಡ್ಕೊಳ್ಳೋಣ. ಮೊದಲು ಒಂದು ಪಾನ್ ಇಟ್ಟು ಅದಕ್ಕೆ ಕಡಲೆಬೀಜ ಹುರ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಕಡಲೆಬೀಜ ಇನ್ನೇನಾಗಿದೆ ಈ ಟೈಮಲ್ಲಿ ಒಂದು ಅರ್ಧ ಅಥವಾ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ಳಿ. ಈಗ ಇದಕ್ಕೆ ನೋಡಿ ಈ ಎಲ್ಲ ಮಿಶ್ರಣ, ಹುಚ್ಚೆಳ್ಳು, ಸಾಸಿವೆ ಪ್ರತಿಯೊಂದೂ ಹಾಕ್ತೀರಿ. ಜಸ್ಟ್ ಒಂದು 2 ರಿಂದ 3 ನಿಮಿಷ ಮಾಡಿಕೊಂಡ್ರೆ ಸಾಕಿದು ಫ್ರೈ. ನೋಡಿ ಫ್ರೆಂಡ್ಸ್, ಇದಕ್ಕೆ ಒಂದು ಇಷ್ಟು ಈರುಳ್ಳಿ ಹಾಕ್ತಾಯಿದ್ದೀನಿ, ಒಂದು 1/4 ಭಾಗದಷ್ಟು. ಮತ್ತು ಹುರ್ಕೊಳ್ಳಿ, ಕೈ ಬಿಡೋಕ್ಕೆ ಹೋಗ್ಬಿಡಿ, ಸೀದೋಗ್ಬಿಟ್ರೆ ಕಷ್ಟ. ಆನಂತರ ಇದನ್ನು ಪೌಡ್ರ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇದರಿಂದ ಎಲ್ಲ ಇದಕ್ಕೆ ಹಾಕ್ಕೊಂಡಿದ್ದೀನಿ ನೋಡಿ. ಆನಂತರ ಗರಂ ಮಸಾಲ, ಧನಿಯಾ ಪುಡಿ, ಅರಿಶಿನ ಇದಕ್ಕೆ ಹಾಕ್ತಾಯಿದ್ದೀನಿ ಎಲ್ಲನೂ. ಬೆಲ್ಲ ಒಂದು ಲಾಸ್ಟಲ್ಲಿ ಹಾಕ್ತೀನಿ. ತೆಂಗಿನಕಾಯಿ ತುರಿ ಹಾಕ್ಕೊಳ್ಳೋಣ, ಒಂದು 3 ರಿಂದ 4 ಟೇಬಲ್ ಸ್ಪೂನ್ನಷ್ಟು. ನಿಮಗೆ ಗ್ರೇವಿ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ಓಕೆ ಸಾಕು. ಈಗ ಇದನ್ನು ಒಂದೊಳ್ಳೆ ಪೌಡ್ರ್ ಮಾಡ್ಕೊಳ್ತೀನಿ, ಮಿಕ್ಸಿಲಿ ಬ್ಲೆಂಡ್ ಮಾಡ್ಕೊಳ್ತೀನಿ. ನೋಡಿ ಫ್ರೆಂಡ್ಸ್, ಇದು ಪೇಸ್ಟ್ ಆಗಿದೆ. ಆನಂತರ ನೋಡಿ ಬದನೆಕಾಯಿ ಹಚ್ಚೋದು ಮೆಥಡ್ ತೋರಿಸ್ತೀನಿ. ಈ ರೀತಿ ತೆಗೆದು 4 ಹೋಳು ಮಾಡ್ಕೊಳ್ಳಿ. ಫಸ್ಟು ನೋಡ್ಕೊಳ್ಳಿ ನೀಟಾಗಿ ಹುಳ ಇದೆಯಾ ಇಲ್ವಾ ಅಂತ. ಆಮೇಲೆ ಹುಳನೂ ಸೇರಿಸಿ ತಿನ್ಬಿಟ್ಟಿರ ಎಲ್ಲ ಸ್ವಲ್ಪ ಚೆನ್ನಾಗಿ ತೊಳ್ಕೊಳ್ಳಿ. ನಾನೀಗ ಆಲ್ರೆಡಿ ಒಂದು ಸತಿ ತೊಳೆದಿದ್ದೀನಿ, ನಿಮಗೆ ತೋರಿಸ್ಲಿಕ್ಕೋಸ್ಕರ ತೊಳೆದೆ ಇನ್ನೊಂದು ಸತಿ. ಇದರಲ್ಲಿ ಕನೆ ಇದ್ದರೆ ಬಿಟ್ಕೊಳ್ಳುತ್ತೆ, ಅಂದರೆ ಲೈಕ್ ಬ್ಲ್ಯಾಕ್ ಕಲರ್ ಬಿಡುತ್ತಲ್ಲ ಅದು. ಸೊ ಈಗ ಸ್ಟಫಿಂಗ್ ಮಾಡೋಣ. ಫ್ರೆಂಡ್ಸ್ ನೋಡಿ, ಈ ರೀತಿ ಸ್ಪೂನ್ ತೊಗೊಂಡು ಬಾಯಿ ತೆಗೆದು ಇದ್ರೊಳಗಡೆ ಫಿಲ್ಲಿಂಗ್ ಮಾಡಬೇಕು. ಮತ್ತು ಈ ಸೈಡ್ಸ್ ಕೂಡ ಫಿಲ್ಲಿಂಗ್ ಮಾಡಿ ಇಟ್ಕೊಳ್ಳೋಣ ಈ ರೀತಿ. ಫ್ರೆಂಡ್ಸ್, ನಾನಿಲ್ಲ, ನನ್ನ ಸ್ಪೂನಲ್ಲಿ ಕಂಫರ್ಟೇಬಲ್ ಇಲ್ಲ ಅಂದರೆ ಈ ರೀತಿ ತೊಗೊಂಡು ಈ ರೀತಿ ಫಿಲ್ಲಿಂಗ್ ಮಾಡಿಕೊಂಡು ಈ ರೀತಿ ಇಟ್ಕೊಳ್ಳಿ. ಆನಂತರ ಅದೇ ಕಡಾಯಿಗೆ ನಾನು ಇಲ್ಲಿ ಆಲ್ಮೋಸ್ಟ್ ಒಂದು ಸೌಟ್ ಅಂದರೆ ಅದೇ ಸಾಂಬಾರು ಬಿಡ್ತೀವಲ್ಲ ಆ ಸೌಟಲ್ಲಿ 1 ಸೌಟ್ನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಮೆಣಸಿನ್ಕಾಯಿ, ಕೆಮ್ಮೆಣ್ಸಿನ್ಕಾಯಿ ಬ್ಯಾಡಿಗೆ ಮೆಣಸಿನ್ಕಾಯಿ ಯೂಸ್ ಮಾಡಿದ್ದೀನಿ. ಸೊ ಕಲರ್ ಪರ್ಪಸ್ಗೋಸ್ಕರ ಅದು. ನೀವು ಸ್ವಲ್ಪ ಖಾರ ಬೇಕು ಅನ್ನೋರು ಕೆಮ್ಮೆಣ್ಸಿನ್ಕಾಯಿ ಪುಡಿನ ಒಂದು 1 ಸ್ಪೂನ್ ಯೂಸ್ ಮಾಡ್ಕೊಳ್ಳಿ ಸಾಕು. ನಾನಿಲ್ಲಿ ಯೂಸ್ ಮಾಡ್ತಾಯಿಲ್ಲ, ಯಾಕಂದರೆ ನನ್ನ ಮಗಳು ತಿನ್ನಲ್ಲ. ಮೊನ್ನೆ ಏನೋ ಮಾಡಿದ್ದೆ, ಅದಕ್ಕೆ ಅಮ್ಮ ಖಾರ 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 ಅಂದ್ಕೊಂಡು ಅದು ಜಸ್ಟ್ 2 ಮೆಣಸಿನ್ಕಾಯಿ ಹಾಕಿರೋದು, ಅದು ಕೂಡ ಹಿಂಸೆ ಕೊಟ್ಟು ತುಪ್ಪ ಹಾಕಿ ತಿನ್ನಿಸಿದ್ದಾಯಿತು. ಸೊ ಹಾಗಾಗಿ ನಾನು ಸ್ಕಿಪ್ ಮಾಡ್ತಾಯಿದ್ದೀನಿ. ರಿಮೆಂಬರ್. ನೋಡಿ ಎಣ್ಣೆ ಕಾದ ನಂತರ ಈರುಳ್ಳಿ. ಫ್ರೆಂಡ್ಸ್, ಈರುಳ್ಳಿ ಅರ್ಧಂಬರ್ಧ ಬೆಂದ ನಂತರ ಈ ಬದನೆಕಾಯಿ ಏನು ಮಾಡಿ ಇಟ್ಕೊಂಡಿದ್ದೀವಿ ಸ್ಟಫಿಂಗು, ಅದನ್ನು ಹಾಕ್ಬಿಡಿ. ಇದಕ್ಕೆ ಹಾಕ್ಕೊಳ್ಳಿ. ಚೆನ್ನಾಗಿ ಫ್ರೈ ಆಗಲಿ ಅದು. ನೋಡಿ ಫ್ರೆಂಡ್ಸ್, ನಾನು ಇದಕ್ಕೆ ಫುಲ್ ಮಸಾಲೆ ಹಾಕಿಲ್ಲ, ಮಸಾಲೆ ಇಲ್ಲೇ ಇದೆ.
ಸೊ ಆ ಸ್ಟಫಿಂಗಲ್ಲಿ ಏನಿತ್ತು ಅದನ್ನು ಮಾತ್ರ ಅದಕ್ಕೆ ಹಾಕಿದ್ದೀನಿ. ಆನಂತರ ಈ ರೀತಿ ಮುಚ್ಚಿಬಿಡೋಣ. ಒಂದು 5 ರಿಂದ 6 ನಿಮಿಷ ನೋಡ್ಕೊಂಡು ತಿರುಗ್ಕೊಳ್ತಾ ಇರಬೇಕು. ನೋಡಿ ಫ್ರೆಂಡ್ಸ್, ಈಗ ಇನ್ನೊಂದು ಸೈಡ್ ಟರ್ನ್ ಮಾಡ್ಕೊಳ್ಳಿ. ನೋಡಿ ಕಾಣಿಸ್ತಿದೆ ಅಲ್ವಾ, ಆಲ್ಮೋಸ್ಟ್ ಸ್ವಲ್ಪ ಬೇಯ್ತಾ ಇದೆ, ಕಲರ್ ಚೇಂಜ್ ಆಗಿದೆ. ಈ ಟೈಮಲ್ಲಿ ಟರ್ನ್ ಮಾಡ್ಕೊಳ್ಳಿ. ನೀವು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಇದನ್ನು. ಓಕೆ, ಕ್ಲೋಸ್ ಮಾಡೋಣ ಲಿಡ್. ನೋಡಿ ಫ್ರೆಂಡ್ಸ್, ಈಗ ಆಲ್ಮೋಸ್ಟ್ ಆಗಿದೆ. ಈಗ ಇದಕ್ಕೆ ಉಪ್ಪು ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪು ಹಾಕ್ಕೊಂಡು ತಿರ್ಗಿ ಒಂದು 5 ಮಿನಿಟ್ಸ್ ಲಿಡ್ ಕ್ಲೋಸ್ ಮಾಡಿ. ನೋಡಿ ಫ್ರೆಂಡ್ಸ್, ಇದು ಆಲ್ಮೋಸ್ಟ್ 70% ಡನ್ನು. ಈಗ ಇದಕ್ಕೆ ಮಾಡಿಟ್ಕೊಂಡಿರೋ ಪೇಸ್ಟ್ ಹಾಕೋಣ. ನೋಡಿ ಆನಂತರ ಸ್ವಲ್ಪ ತೊಳ್ಕೊಂಡು ಆ ನೀರು ಕೂಡ ಹಾಕ್ಕೊಳ್ಳಿ. ಈಗ ಉರಿ ಜಾಸ್ತಿ ಮಾಡಿಕೊಂಡು ಚೆನ್ನಾಗಿ ಎಲ್ಲ ಬೆಂದೋಗೋ ತನಕ ನೀವು ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ ಫ್ರೆಂಡ್ಸ್, ಈಗ ಇದಾಗಿದೆ. ಈಗ ಹುಣಸೆ ಹಣ್ಣಿನ ರಸನ ಸ್ವಲ್ಪ ಬಿಟ್ಕೊಂಡು ಒಂದು ಸತಿ ತಿರುಗಿಸ್ಕೊಳ್ಳಿ. ಒಂದು 5 ನಿಮಿಷ ಅಷ್ಟೇ. ಈಗ ಇದಕ್ಕೆ ಬೆಲ್ಲ ಕೂಡ ಹಾಕಿದ್ದೀನಿ ನಾನು. ಆಫ್ ಮಾಡ್ಕೊಳ್ಳೋದು ಅಷ್ಟೇ. ಇದು ಒಂದೇ ಒಂದು ಕುದಿ ಬಂದ ತಕ್ಷಣ ಆಫ್ ಮಾಡ್ಕೊಳ್ಳಿ. ನೋಡಿ ಆಲ್ರೆಡಿ ಗ್ರೇವಿ ಕೂಡ ಖಾಲಿ ಆಗ್ತಿದೆ. ನಾವಿಲ್ಲಿ ಹೇಗಾಗಿದೆ ಗ್ರೇವಿ ಅಂತ. ಇಷ್ಟೇ ಇವತ್ತಿನ ರೆಸಿಪಿ. ನೆನಪಲ್ಲಿರಲಿ, ಲಾಸ್ಟಲ್ಲಿ ಹುಣಸೆ ಹಣ್ಣಿನ ರಸ ಬಿಡಬೇಕು, ಫಸ್ಟೇ ಬಿಡಬಾರ್ದು, ಇಲ್ಲ ಇನ್ನೂ ಗದ್ರಾಗುತ್ತೆ. ಸೊ ಇವತ್ತು ನಾನು ಮಾಡಿದ್ದು ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಬಟನ್ನ ಹಿಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಏನಾದರೂ ಇದ್ದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಹಾಕಿ. ನಾನು ಕಾಮೆಂಟ್ಗಾಗಿ ಕಾಯ್ತಾ ಇರ್ತೀನಿ. ಥ್ಯಾಂಕ್ ಯು. ಬಾಯ್.